ಅಮ್ಮೋರೆ, ಕಾಫಿ ತಗೊಳ್ಳಿ. ಥ್ಯಾಂಕ್ ಯು ಕಮಲಮ್ಮ. ಏನು ಎಲ್ಲರೂ ಇಷ್ಟು ಗಂಭೀರವಾಗಿ ಕೆಲಸ ಮಾಡ್ತಿದ್ದಾರೆ ಇವತ್ತು? ಏನು ವಿಷಯ? ಎಲ್ಲ ನಿಮ್ಮನ್ನ ನೋಡೇ ಕಲ್ತಿರೋದು ಅಮ್ಮೋರೆ. ನನ್ನನ್ನು ನೋಡ ಅಂದ್ರೆ ನಾನು ಯಾರ ಹತ್ರನೂ ಮಾತಾಡಲ್ಲ, ಯಾರ ಹತ್ರನೂ ಬೆರೆಯಲ್ಲ ಅಂತ ಹೇಳ್ತಿದ್ದೀರಾ? ಅಯ್ಯೋ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ಅಮ್ಮೋರೆ. ಕೆಲಸ ಅಂತ ಬಂದಾಗ ನೀವು ಬರೀ ಕೆಲ್ಸದ ಕಡೆನೆ ಗಮನ ಕೊಡ್ತೀರಾ ಅಲ್ವಾ? ಅದನ್ನ ನೋಡಿ ನಾವೆಲ್ಲರೂ ಸ್ಫೂರ್ತಿ ತಗೊಂಡಿದೀವಿ ಅಮ್ಮೋರೆ. ನೀವು ಆಫೀಸ್ ಓಪನ್ ಆದಾಗಿಂದಲೂ ಕೆಲ್ಸದ ವಿಷಯ ಬಿಟ್ಟು ಬೇರೆ ಯಾವ ವಿಷಯನೂ ಮಾತಾಡಿಲ್ಲ, ಬೇರೆ ಯಾರ ಬಗ್ಗೆನೂ ಹೆಚ್ಚಿಗೆ ಮಾತಾಡಿಲ್ಲ, ಬೇಡದೇ ಇರೋ ವಿಷಯದ ಬಗ್ಗೆ ತಲೆ ಹಾಕಲ್ಲ. ನೀವು ಕೆಲ್ಸಕ್ಕೆ ಕೊಡೋ ಮರ್ಯಾದೆ ನಮ್ಮೆಲ್ಲರಿಗೂ ಅಷ್ಟೊಂದು ಇಂಪ್ರೆಸ್ ಮಾಡಿದೆ ಅಮ್ಮೋರೆ. ನಾವು ಮಾಡೋ ಕೆಲಸ ನಮ್ಮನ್ನು ಕಾಪಾಡಬೇಕು ಅಂದ್ರೆ ಕೆಲಸನ ಶಿಸ್ತಿನಿಂದ ಮಾಡಬೇಕು ಅನ್ನೋದನ್ನ ನಿಮ್ಮನ್ನ ನೋಡೇ ಕಲ್ತಿರೋದು. ಅದೆಲ್ಲ ಸರಿ, ಹಾಗಂತ ನಿಮ್ಮಲ್ಲಿರೋ ಸಂಬಂಧ ಬಾಂಧವ್ಯನ ಕಳ್ಕೋಬೇಡಿ. ಅಯ್ಯೋ, ಹಾಗೇನಿಲ್ಲ ಅಮ್ಮೋರೆ. ಊಟಕ್ಕೆ ಅಂತ ಸಮಯ ಸಿಗುತ್ತಲ್ಲ, ಆವಾಗ ಸ್ವಲ್ಪ ಹೊತ್ತು ಹರಟೆ ಹೊಡಿತೀವಿ. ಸರಿ ಕಮಲಮ್ಮ. ಕಾಫಿ ಚೆನ್ನಾಗಿದೆ. ದೊಡ್ಡಮ್ಮವ್ರು ತೀರ್ಕೊಂಡ್ಮೇಲೆ 1 ತಿಂಗಳು ಆಫೀಸ್ ಕಡೆ ತಲೆ ಹಾಕಲ್ಲ ಅಂತ ತಿಳ್ಕೊಂಡಿದ್ವಿ. ಆದ್ರೆ ನೀವು ಸೂತ್ಕ ಕಳೆದು ಮಾರನೇ ದಿನನೇ ಆಫೀಸ್ ಕಡೆಗೆ ಬಂದಿದ್ದೀರಾ. ಇದ್ರಲ್ಲೇ ಗೊತ್ತಾಗುತ್ತೆ ನೀವು ನಮಗೋಸ್ಕರ ದುಡಿಯೋ ಜೀವ ಅಂತ. ಇವತ್ತು ಈ ನಮ್ಮ ಸಣ್ಣ ಉದ್ಯಮ ಹೊರ ರಾಜ್ಯದಲ್ಲಿ ಹೆಸರು ಮಾಡಿದೆ ಅಂತ ಅಂದ್ರೆ ಅದಕ್ಕೆ ಕಾರಣ ನೀವೇ ಅಲ್ವಾ? ಯಾಕೋ ಇವತ್ತು ತುಂಬಾ ಹೊಗಳ್ತಿದ್ದೀರಾ ಆಗೋ ಕೆಲ್ಸ ನೋಡಿ. ಅಮ್ಮೋರೆ, ನಿಜ, ದೊಡ್ಡೋರ್ ಮನೆ ದೊಡ್ಡ ಗುಣನ ಹೊಗಳೋದಿಕ್ಕೆ ಸಮಯನೇ ಸಾಕಾಗಲ್ಲ. ಕಮಲಮ್ಮ, ಕೆಲ್ಸ ನೋಡಿ. ಸರಿ ಅಮ್ಮೋರೆ. ನಮಸ್ತೆ ಮೇಡಮ್. ಅರೆ ರಘುವೀರ್, ಬನ್ನಿ ಕೂತ್ಕೊಳ್ಳಿ. ಹಾ, ಥ್ಯಾಂಕ್ ಯು. ಏನಿವತ್ತು ನಮ್ಮ ಆಫೀಸ್ ಕಡೆ ಬಂದಿದ್ದೀರಾ? ತುಂಬಾ ದಿನದಿಂದ ನಿಮ್ಮ ಆಫೀಸಿಗೆ ಬರಬೇಕು ಅಂತ ಅನ್ಕೊಂತಾ ಇದ್ದೆ, ಟೈಮ್ ಆಗಿರಲಿಲ್ಲ. ಅಜ್ಜಿ ಸಿಕ್ತಾಗ ನೀವು ನನ್ನ ಬಗ್ಗೆ ಮಾತಾಡಿದ್ರಿ ಅಂತ ಹೇಳಿದ್ರು. ಅದನ್ನ ಕೇಳಿ ತುಂಬಾ ಸಂತೋಷ ಆಯಿತು. ಸದ್ಯ ನೀವು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅನ್ನೋದು ಅವಾಗ ನನಗೆ ಗೊತ್ತಾಯ್ತು. ಅದಕ್ಕೆ ಫ್ರೀ ಮಾಡಿಕೊಂಡು ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೇದಾಯ್ತು ಬಿಡಿ. ಹೇಳಿ, ಕಾಫಿ ತಗೋತೀರಾ, ಟೀ ತಗೋತೀರಾ? ಅಯ್ಯೋ, ಏನು ಬೇಡ ಮೇಡಮ್, ಇವಾಗ ಬರಬೇಕಾದ್ರೆ ಎಲ್ಲ ಮುಗಿಸ್ಕೊಂಡು ಬಂದೆ. ಆಫೀಸ್ ಚಿಕ್ಕದಾಗಿದ್ರು ತುಂಬಾ ಅಚ್ಚುಕಟ್ಟಾಗಿದೆ. ಥ್ಯಾಂಕ್ ಯು. ಈ ಕ್ರೆಡಿಟ್ಸ್ ಎಲ್ಲ ನಮ್ಮ ತಂದೆಗೆ ಸೇರ್ಬೇಕು. ಅವರೇ ಖುದ್ದಾಗಿ ಜಾಗ ಹುಡುಕಿ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಸಹಾಯ ಆಗ್ಲಿ ಅಂತ ಖುದ್ದಾಗಿ ಅವರೇ ಇದನ್ನೆಲ್ಲ ಅರೇಂಜ್ ಮಾಡಿಕೊಟ್ಟಿದ್ದಾರೆ. ನೀವೆಲ್ಲಿಗೆ ಬರ್ತೀರೋ ಇಲ್ವೋ ಅನ್ಕೊಂಡಿದ್ದೆ, ಆದ್ರೆ ಈಗ ನೀವು ಬಂದಿರೋದು ಒಂಥರ ಹೆಮ್ಮೆ ಆಗ್ತಿದೆ. ಅಯ್ಯೋ, ಯಾಕೆ ಮೇಡಮ್? ಚುನಾವಣೆಯಲ್ಲಿ ಮುಂದೆ ಯುವ ನಾಯಕರಾಗಿ ಗೆಲ್ಲೋ ರಾಜಕಾರಣಿ ನೀವು. ಇಂಥ ಚಿಕ್ಕ ಕಂಪನಿ ಮೇಲೆ ಗಮನ ವಹಿಸ್ತಿದ್ದೀರಾ ಅಂದ್ರೆ ನಿಜವಾಗ್ಲೂ ಹೆಮ್ಮೆ ಆಗ್ತಿದೆ, ಅದು ಈಗ್ಲಿಂದಾನೆ. ಯಾವ ಎಲೆಕ್ಷನ್ಗೂ ನಿಲ್ದೆ ನೀವು ನಿಮ್ಮ ಯಜಮಾನ್ರು ಜನರಿಗೆ ಮಾಡ್ತಾ ಇರೋ ಸೇವೆ ಇದೆಯಲ್ಲ, ಅದ್ರ ಮುಂದೆ ನಾವೇನಿಲ್ಲ ಬಿಡಿ. ಆದ್ರೆ ನಾನು ಒಂದಂತೂ ಪ್ರಾಮಿಸ್ ಮಾಡ್ತೀನಿ, ಮುಂದೆ ನಾನೇನಾದ್ರೂ ಈ ಎಲೆಕ್ಷನಲ್ಲಿ ಗೆದ್ರೆ ಜನರಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನ ಖಂಡಿತ ಅವ್ರಿಗೆ ಕೊಡಿಸ್ತೀನಿ. ಗೆದ್ರೆ ಅಂತ ಯಾಕೆ ಹೇಳ್ತೀರಾ? ಖಂಡಿತ ಗೆದ್ದೆ ಗೆಲ್ತೀರಾ. ನೀವು ಬರೀ ಚುನಾವಣೆಯಲ್ಲಿ ನಿಲ್ತಿರೋ ನಾಯಕ ಮಾತ್ರ ಅಲ್ಲ, ಕಾಳಿಂಗರಾಯರ ಮನೆಗೆ ಅಳಿಯ ಆಗೋರು ನೀವು. ಅಂದ್ರೆ ಈ ಊರಿಗೆ ಅಳಿಯ ಇದ್ದ ಹಾಗೆ. ನಮ್ ಜನ ಅಷ್ಟು ಸುಲಭವಾಗಿ ನಿಮ್ ಕೈ ಬಿಡಲ್ಲ ಬಿಡಿ. ನಿಮಗ್ ವಿಷಯ ಗೊತ್ತು, ಅದಕ್ಕೆ ನೀವು ಅಳಿಯ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಇದೆಲ್ಲ ಅಷ್ಟು ಸರಾಗವಾಗಿ ನಡಿಬೇಕಲ್ಲ. ಯಾಕೆ ಹೀಗೆ ಹೇಳ್ತಿದ್ದೀರಾ? ಶಿವಾನಿ ಬಗ್ಗೆ ನಿಮಗೆ ಗೊತ್ತು, ಅವಳನ್ನು ಒಪ್ಸೋದು ಅಷ್ಟು ಸುಲಭದ ಮಾತಲ್ಲ. ಈಗ ಶಿವಾನಿ ವಿಷಯ ಬಿಡಿ, ನಿಮಗ್ ಶಿವಾನಿ ಬಗ್ಗೆ ಏನನ್ಸುತ್ತೆ? ಶಿವಾನಿ ತುಂಬ ಬೋಲ್ಡ್ ಆಗಿರೋಂಥ ಸ್ಟ್ರೈಟ್ ಫಾರ್ವರ್ಡ್ ಹುಡುಗಿ, ಜೊತೆಗೆ ಎಜುಕೇಟೆಡ್. ಅಷ್ಟೇ ಅಲ್ಲದೆ ತುಂಬ ತಿಳ್ಕೊಂಡಿದ್ದಾಳೆ, ಸಿಕ್ಕಾಬಟ್ಟೆ ಪ್ರಾಕ್ಟಿಕಲ್ ಕೂಡ.
ಇಂಥ ಹುಡುಗಿನ ಇಂಪ್ರೆಸ್ ಮಾಡೋದು ಈಸಿ ಅಲ್ಲ. ನನಗಂತೂ ಅವಳನ್ನ ಕಂಡ್ರೆ ಇಷ್ಟ. ಮದುವೆ ಬಗ್ಗೆ ಯೋಚನೆ ಮಾಡ್ದೇ ಇರೋ ನಾನು ಅವಳು ನಾನು ನೋಡಿದ್ಮೇಲೆ, ಅವಳ ಜೊತೆ ಓಡಾಡಿದ್ಮೇಲೆ ಮದುವೆ ಅಂತ ಆದರೆ ಅವಳನ್ನೇ ಆಗಬೇಕು ಅಂತ ಅನಿಸ್ತಿದೆ. ನಾನು ಅವಳನ್ನ ಬರೀ ಇಷ್ಟಪಡ್ತಾ ಇಲ್ಲ, ಪ್ರೀತಿಸ್ತಾ ಇದ್ದೀನಿ. ಆದರೆ ಇದನ್ನೆಲ್ಲ ಅವಳಿಗೆ ಅರ್ಥ ಮಾಡಿಸ್ಬೇಕಲ್ಲ, ಅದೇ ದೊಡ್ಡ ಚಾಲೆಂಜ್ ಆಗಿರೋದು. ಯೋಚನೆ ಮಾಡಬೇಡಿ ರಘುವೀರ್, ನಿಮ್ಮಿಬ್ಬರನ್ನ ಒಂದ್ ಮಾಡೋ ಜವಾಬ್ದಾರಿ ನಂದು. ಮೇಡಮ್, ನೀವು ಹೇಳ್ತಾ ಇರೋದು ನಿಜನಾ? ಆದರೆ ನನಗೊಂದು ಅರ್ಥ ಆಗ್ತಾ ಇಲ್ಲ, ನೀವು ಈ ವಿಷಯದಲ್ಲಿ ನನಗ್ಯಾಕೆ ಸಹಾಯ ಮಾಡ್ತಾ ಇದ್ದೀರಿ ಅಂತ. ಇದು ಸಹಾಯ ಅಲ್ಲ, ನನ್ನ ಕರ್ತವ್ಯ. ನಿಮ್ಮಂಥ ಹುಡುಗ ಶಿವಾನಿಗ್ ಸಿಗೋದು ಅವಳ ಅದೃಷ್ಟ. ಮೇಲಾಗಿ ಶಿವಾನಿ ನಮ್ಗೆ ಎಷ್ಟು ಸಹಾಯ ಮಾಡಿದಾಳೆ ಅಂತ ನಿಮಗ್ ಗೊತ್ತಿಲ್ಲ. ಇವತ್ತು ನಮ್ ಕಂಪನಿ ಶುರುವಾಗಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣನೇ ಅವಳು. ಅವಳ ಋಣ ನಮ್ಮ ಮೇಲೆ ಸಾಕಷ್ಟಿದೆ. ಆದ್ರೆ ನಮ್ ಕಡೆಯಿಂದ ಅವಳಿಗೇನೂ ಮಾಡಕ್ಕಾಗಲ್ವಲ್ಲ ಅಂತ ಒಂದ್ ಕೊರಗಿತ್ತು. ಈಗ ನೋಡಿ, ದೇವ್ರೇ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ಮೇಲೆ ಈ ವಿಚಾರವಾಗಿ ನೀವ್ ಯೋಚನೆ ಮಾಡೋ ಅಗತ್ಯ ಇಲ್ಲ. ನಿಮ್ ಜೊತೆಗೆ ನಾನಿದ್ದೀನಿ. ಸೀರಿಯಸ್ಲಿ? ಅಬ್ಬಾ, ನನಗೆಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ಅದನ್ನ ಹೇಳಕ್ಕೆ ಆಗ್ತಾ ಇಲ್ಲ. ಮೋಸ್ಟ್ಲಿ ನನಗೆ ಆ ದೇವರೇ ಇಲ್ಲಿಗೆ ಕಳಿಸ್ಕೊಟ್ಟ ಅಂತ ಅನ್ಸುತ್ತೆ. ಮೇಡಮ್, ಈ ಒಂದು ಕೆಲಸ ನೀವು ಹೇಳ್ದಂಗೆ ಆಗ್ಬಿಟ್ರೆ ನಾನು ಯಾವತ್ತೂ ನಿಮಗೆ ಋಣಿಯಾಗಿರ್ತೀನಿ. ಖಂಡಿತ ರಘುವೀರ್, ನೀವ್ ಶಿವಾನಿನ ಮದ್ವೆ ಆಗೇ ಆಗ್ತೀರಾ. ನಿಮ್ಮಿಬ್ಬರನ್ನು ಮದ್ವೆ ಮಂಟಪದಲ್ಲಿ ಕೂರ್ಸೋ ಜವಾಬ್ದಾರಿ ನಂದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಈ ಖುಷಿ ಆಯ್ತು. ನೀವ್ ಕಾಫಿ ಕುಡಿಬೋದಲ್ವಾ? ಕಾಫಿ ಏನ್ ಮೇಡಮ್, ನೀವು ಅನ್ಕೊಂಡಿರೋದಾಗೋದ್ರೆ ದೊಡ್ಡ ಪಾರ್ಟಿನೇ ಮಾಡೋಣ. ಈಗ ನನ್ನ ಪ್ರೀತಿ ಮೇಲೆ ನನಗೊಂದು ಭರವಸೆ ಬಂತು. ನೀವು ಯಾವಾಗ ಏನು ಕೆಲಸ ಹೇಳಿದ್ರು ನಾನು ಮಾಡೋದಕ್ಕೆ ರೆಡಿ ಇರ್ತೀನಿ. ನಾನಿನ್ ಬರ್ತೀನಿ. ಅಮ್ಮೋರೆ, ನೀನು ಊರಲ್ಲಿ ರಾಜಕೀಯ ಮಾಡಿದ್ರೆ ಆ ಶಿವಾನಿ ನನ್ನ ಸಂಸಾರದಲ್ಲೇ ರಾಜಕೀಯ ಮಾಡ್ತಿದ್ದಾಳೆ. ಆದ್ರೆ ನನ್ನ ರಾಜಕಾರಣ ಏನು ಅಂತ ನಿಮಗ್ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ನೀನೊಂದು ದೊಡ್ಡ ಆರ್ಡರ್ ಹಿಡ್ದಿದ್ಯಾ. ಅದನ್ನ ಭಾವನ್ ನೀನು ಹಾಗೆ ಹೇಳಿದ್ರೆ ಚೆನ್ನಾಗಿರುತ್ತಾ? ಅದಕ್ಕೆ ನಾನ್ ನಿನಗೆ ಕೊಟ್ಟಿರೋ ಗಿಫ್ಟ್ನ ಭಾವನ್ ಕೊಟ್ಬಿಡು. ನನ್ನನ್ನ ಅವಳ ಕೆಲ್ಸಕ್ಕೆ ಉಪಯೋಗಿಸ್ಕೊಂಡು, ಆದ್ರೆ ಇನ್ ಮುಂದೆ ಅವಳನ್ನ ನನ್ನ ಕೆಲ್ಸಕ್ಕೆ ಹೇಗೆ ಉಪಯೋಗಿಸ್ಕೊತೀನಿ ಅಂತ ಅವಳಿಗೆ ಗೊತ್ತಿರಲ್ಲ. ನನ್ನನ್ನ ಅವಳು ಬೇಟೆ ಅನ್ಕೊಂಡಿದ್ದಾಳೆ, ಆದ್ರೆ ಅವಳೇ ನನ್ನ ಬೇಟೆ ಆಗೋಗ್ತಾಳೆ.